ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇವತ್ತು 21 ಮಾರ್ಚ್. ಸೊ ಇವತ್ತು ಆ್ಯಕ್ಚುಲಿ ಡೈಲಿ ವ್ಲಾಗ್ ಥರ ಮಾಡೋಣ ಅಂತ ಬೆಳಿಗ್ಗೆ ಎದ್ದಿದ ತಕ್ಷಣ ಸ್ಟಾರ್ಟ್ ಮಾಡಬೇಕು ಅಂತ ಪ್ರಿಪೇರ್ ಆಗಿದೆ ಗಾಯ್ಸ್. ಬಟ್ ಬೆಳಿಗ್ಗೆ ಎದ್ದಿದ ತಕ್ಷಣ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಒಂದು ಸ್ವಲ್ಪ ಬ್ಯುಸಿ ಇತ್ತು ಶೆಡ್ಯೂಲು. ನಿನ್ನೆ ಬೇರೆ ಶಾಪ್ ಓಪನ್ ಮಾಡಿರಲಿಲ್ಲ. ಸೊ ಹಂಗಾಗಿ ಒಂದು ಸ್ವಲ್ಪ ಆರ್ಡರ್ಸ್ಗಳೆಲ್ಲ ಇದು ಮಾಡಬೇಕಿತ್ತು ಮತ್ತು ಸ್ಟಾಕ್ ಅಪ್ಡೇಟು ಕೂಡ ಮಾಡಬೇಕಿತ್ತು. ಸೊ ನಿನ್ನೆ ಪೂರ್ತಿ ಏನು ಇನ್ಕಂಪ್ಲೀಟ್ ಇತ್ತೋ ವರ್ಕು ಬಂದು ಇವತ್ತು ಪೂರ್ತಿ ಕಂಪ್ಲೀಟ್ ಮಾಡಬೇಕಿತ್ತು ಟೆನಿಕಾಸ್ಟು. ಸೊ ಎದ್ದಿದ್ದು ಒಂದು ಸ್ವಲ್ಪ ಲೇಟ್ ಆಯಿತು, ಮಲಗಿದ್ದು ಒಂದು ಸ್ವಲ್ಪ ಲೇಟ್ ಆಯಿತು. ಸೊ ವ್ಲಾಗೆಲ್ಲ ಮಾಡ್ಕೊಂಡು ನೀವೇ ನೋಡಿದ್ರೆ ಆಲ್ಮೋಸ್ಟ್ 11:30-12ಗೆ ನಾವು ಮನೆಗೆ ಬಂದಿದ್ದು. ಸೊ ಅಂದರೆ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಎಲ್ಲ ಹೋಗಿ ಇದು ಮಾಡೋ ಅಷ್ಟರಲ್ಲಿ ಒಂದು ಸ್ವಲ್ಪ ಲೇಟ್ ಆಯಿತು. ಸೊ ಹಂಗಾಗಿ ಗಾಯ್ಸ್, ಸೊ ಒಂದೇ ನಿಮಿಷ ನೋಡಿ ಗಾಯ್ಸ್, ಈ ಥರ ನಮ್ಮದು ಹಿಂಗಿರುತ್ತೆ ಪರಿಸ್ಥಿತಿ. ಸೊ ಯಾರೋ ಮೆಸೇಜ್ ಮಾಡ್ತಿದ್ದಾರೆ. ಸೊ ಈ ಥರ ಎನ್ಕ್ವೈರೀಸ್ ಇರುತ್ತೆ, ಏನು ಮಾಡೋಕ್ಕಲ್ಲ, ಮೆಸೇಜ್ಗೆಲ್ಲ ರಿಪ್ಲೈ ಮಾಡಲೇಬೇಕು. ಸೊ ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಮಾಡ್ತಿರ್ತಾರೆ. ಸೊ ಅದನ್ನೆಲ್ಲ ನಾನು ಲೈವಲ್ಲಿ ಇದ್ದಂಗೆ ಅಂದರೆ ನನಗೆ ನೋಡಿದ ತಕ್ಷಣ ರಿಪ್ಲೈ ಮಾಡಿಬಿಟ್ರೆ ಸರಿ. ರಿಪ್ಲೈ ಮಾಡಿಲ್ಲ ಅಂದರೆ ಇಫ್ ಇನ್ ಕೇಸ್ ನಾನು ಮರ್ತೋದ್ರೆ ಕಷ್ಟ. ಸೊ ಅವ್ರಿಗೂ ಬೇಜಾರಾಗೋಗುತ್ತೆ ಆ ಥರ. ಸೊ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಡೈಲಿ ವ್ಲಾಗ್ ಥರ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡೆ, ಆಗಲಿಲ್ಲ. ಬೆಳಿಗ್ಗೆ ಎದ್ದಿದ್ದೆ ಒಂದು ಸ್ವಲ್ಪ ಲೇಟ್ ಆಯಿತು. 9 ಆಗೋಯ್ತು ಎದ್ದಿದ್ದು. ಸೊ ರೆಡಿಯಾಗಿ ಟೆನಿಕಾಸ್ಟ್ 10-15 ಅಷ್ಟರಲ್ಲಿ ಶಾಪ್ ಓಪನ್ ಮಾಡಿ ಎಲ್ಲ ಅಪ್ಡೇಟ್ ಮಾಡಬೇಕು ಸ್ಟಾಕ್ನ. ಯಾಕಂದರೆ ಒಂದಿನ ಪೂರ್ತಿ ಶಟ್ ಡೌನ್ ಆಗಿತ್ತಲ್ಲ ನಂದು ಬಿಸ್ನೆಸ್ಸು. ಸೊ ಅದನ್ನು ತಿರ್ಗಾ ಇವತ್ತು ಪೂರ್ತಿ ಇದು ಮಾಡಬೇಕು. ಶಟ್ ಡೌನ್ ಅಂದರೆ ಗೈಸ್, ಸೊ ಇವಾಗ ನಂದು ಬರೀ ಆಫ್ಲೈನು, ಬರೀ ವಾಕಿನ್ ಕಸ್ಟಮರ್ಸ್ಗೆ ಅಷ್ಟೇ ನಾನು ಅಟೆಂಡ್ ಮಾಡೋ ಥರ ಆಗಿದ್ದಿದ್ರೆ ಸೊ ನಾನೇನು ಟೆನ್ಷನ್ನೇ ತಗೋಬೇಕಾಗಿಲ್ಲ. ಸೊ ಆ್ಯಸ್ ಇಟ್ ಈಸ್ ಓಕೆ, ರನ್ ಆಗಲಿ ಅಂತ ಬಿಡ್ಬೋದಿತ್ತು. ಏನೂ ಪ್ರಾಬ್ಲಮ್, ಅಷ್ಟು ರಿಸ್ಕ್ ಆಯ್ತಾ ಇರಲಿಲ್ಲ. ಸೊ ಆನ್ಲೈನು ಇರೋದ್ರಿಂದ ಆನ್ಲೈನ್ ಆರ್ಡರ್ಸ್ ಕೂಡ ಬರ್ತಾ ಇರುತ್ತೆ. ಸೊ ಈ ಥರ ಇದ್ದಾಗ ಒಂದು ಸ್ವಲ್ಪ ರಿಸ್ಕ್ ಆಗುತ್ತೆ. ಸೊ ಅದನ್ನು ನಿನ್ನೆ ಮಾಡೋ ಕೆಲಸ ಎಲ್ಲ ಇವತ್ತು ಮಾಡಬೇಕು, ಅಪ್ಡೇಟ್ ಮಾಡಬೇಕು, ಸ್ಟಾಕ್ ಎಲ್ಲ ಕರೆಕ್ಟಾಗಿ ಏನು ಎತ್ತ ಅಂದ್ಬಿಟ್ಟು. ಸೊ ಹಂಗಾಗಿ ಒಂದು ಸ್ವಲ್ಪ ಡಿಲೇ ಆಯಿತು. ಸೊ ನೋಡಿ, ಮೆಸೇಜ್ ಬಂದಿದ್ದು ಸೌಂಡ್ ಬರ್ತಲ್ಲ ನಿಮಗೆ, ಈ ಥರ ಮೆಸೇಜ್ಗಳು ಬರ್ತಾ ಇರುತ್ತೆ. ಸೊ ಅದನ್ನು ಅಪ್ಡೇಟಲ್ಲಿ ಇರಬೇಕು. ಸೊ ಗೈಸ್, ಇನ್ನೇನು ಹೇಳಲಿ, ಇವತ್ತು ಬಂದು ಆಲ್ಮೋಸ್ಟು ಎಲ್ಲ ಗೈಸ್ ಟೈಮು ಕೂಡ ತೋರಿಸ್ತೀನಿ. ಸೊ 10-15ಗೆ ಶಾಪ್ ಓಪನ್ ಮಾಡಿದ್ದು ಅಂತ ಇಟ್ಕೊಳ್ಳಿ. ಆಲ್ಮೋಸ್ಟ್ 10:30, 10:45 ಅಷ್ಟರಲ್ಲೆಲ್ಲ ಪೂಜೆ ಅಂದರೆ ಕಸ ಗುಡಿಸಿ ಎಲ್ಲ ಕ್ಲೀನಾಗಿ ಪೂಜೆ ಮಾಡಿ ಕೂತ್ಕೋಬೇಕು. ಸೊ ನೋಡಿ ಇವಾಗ, ಸೊ ಪೂಜೆ ಎಲ್ಲ ಮಾಡಿದ್ದೀನಿ. ಸೊ ಪೂಜೆ ಮಾಡಿ ಬಂದಿದ್ದ ತಕ್ಷಣ ಅದನ್ನು ಮಾಡ್ತೀನಿ ನಾನು ಪೂಜೆನ. ಸೊ ಡೈಲಿ ಪೂಜೆ ಮಾಡಿ ಇವಾಗ ಕೂತ್ಕೊಂಡು ಎಡಿಟ್ ಮಾಡೋಕ್ಕೆ ಕೂತಿದ್ದೀನಿ ಗೈಸ್. ಸೊ ಟೈಮ್ ಎಷ್ಟು ಗೊತ್ತಾ? ಸೊ ಸಿಂಪಲ್ಲು, ಇವತ್ತು ಅಂದರೆ ನಿನ್ನೆ ವಿಡಿಯೋ ಏನು ಅಪ್ಲೋಡ್ ಆಗಿತ್ತಲ್ಲ ಅದರದ್ದು ಎಡಿಟ್ ಮಾಡ್ತಾ ಇರೋದು. ಸೊ ಟೈಮು ಕೂಡ ನೋಡ್ಬೋದು, ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂದರೆ 1:13 PM 21. ಸೊ ಇಲ್ಲಿ ನೋಡಿ, ಇಲ್ಲಿ ಚಾನಲ್ದು ಒಂದು ಸ್ವಲ್ಪ ಎಡಿಟ್ ಮಾಡೋದೆಲ್ಲ ಇತ್ತು. ಸೊ ಅದನ್ನ ಕೂತ್ಕೊಂಡು ಕಂಪ್ಲೀಟಾಗಿ ಎಡಿಟ್ ಮಾಡ್ತಾಯಿದ್ದೀನಿ. ಚಾನಲ್ ಏನು ಅಂದರೆ ಗೈಸ್, ಒಂದು ಸ್ವಲ್ಪ ಫ್ರೀ ಇದ್ದರೆ ಇವೆಲ್ಲ ಮಾಡಬೇಕು. ಸೊ ನೋಡಿ, ಇದನ್ನೆಲ್ಲ ಡಿಸ್ಕ್ರಿಪ್ಷನ್ ಹಾಕೋದಾಗಲಿ ಈ ಥರ ಎಲ್ಲ, ಅಂದರೆ ಆಲ್ಮೋಸ್ಟ್ ಇವಾಗ ಡಿಸ್ಕ್ರಿಪ್ಷನ್ ಹಾಕಿರಲ್ಲ, ಚಾನಲ್ದು ಡಿಸ್ಕ್ರಿಪ್ಷನ್ ಹಾಕೋದು. ಸೊ ಎಲ್ಲ ನಾವು ಇವಾಗ ಫ್ರೀ ಇದ್ದಾಗ ಮಾಡಬೇಕು. ಮತ್ತು ಆಲ್ಮೋಸ್ಟು ಅಪ್ಡೇಟ್ ಮಾಡಿ ಅಂತಲೂ ಹೇಳಿದ್ರು. ಎಷ್ಟು ಬೇಗ ಆಗುತ್ತೋ ವಿತಿನ್ 5K ಆಗೋಷ್ಟರಲ್ಲಿ ಅಪ್ಡೇಟ್ ಮಾಡಿ, ಅವಾಗ ಒಂದು ಸ್ವಲ್ಪ ಇದಾಗುತ್ತೆ ನಿಮ್ಮದು ಚಾನಲ್ ಹಂಗೆ ಹಿಂಗೆ ಅಂತ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಬಂತು. ಸೊ ಹಂಗಾಗಿ ಎಲ್ಲ ಇದು ಮಾಡ್ತೀನಿ. ಸೊ ನೋಡಿ, ಎಡಿಟ್ ಮಾಡ್ಕೊಂಡು ಸೊ ಆಲ್ಮೋಸ್ಟ್ 16 minutes 13 seconds ಆಗಿದೆ. ಇನ್ನು ಸ್ವಲ್ಪ ಲೈಟಾಗಿ ಎಡಿಟ್ ಮಾಡಬೇಕು. ಒಂದು ಸ್ವಲ್ಪ ನಾನು ಹೇಳಿದ್ನಲ್ಲ, ಬ್ರೈಟ್ನೆಸ್ ಆ್ಯಡ್ ಮಾಡೋದಾಗಲಿ ಈ ಥರ ಎಲ್ಲ ಮಾಡಬೇಕಾಗುತ್ತೆ. ಸೊ ಈ ಥರ ಎಲ್ಲ ಇದ್ದಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇವಾಗ 1:13 ಕೂತಿದ್ದೀನಿ. ಎಲ್ಲ ಇದನ್ನು ಕಂಪ್ಲೀಟಾಗಿ ಎಡಿಟ್ ಮಾಡಿ ಮುಗಿಸಿ ಆಲ್ಮೋಸ್ಟು ಒಂದು 10% ಅಷ್ಟೇ ಎಡಿಟ್ ಮುಗ್ದಿರೋದು. ಸೊ ಇನ್ನು ಕಂಪ್ಲೀಟಾಗಿ ಎಡಿಟ್ ಕಂಪ್ಲೀಟ್ ಮಾಡಿ ಸೊ ಇವಾಗ ಆಲ್ಮೋಸ್ಟು 2:30 to 2:45 ಆಗುತ್ತೆ. ಸೊ ಇದನ್ನು ನಾನು ಮೊಬೈಲಿಗೆ ಕಳಿಸ್ಕೋಬೇಕು ಸರ್ ಗೈಸ್. ಇವಾಗ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಿದ್ದಾಗ ನಾನೇನು ಮಾಡಿದೆ, ಇದನ್ನು ಟ್ರಾನ್ಸ್ಫರ್ಗೆ ಕೊಟ್ಬಿಟ್ಟೆ. ಮೊಬೈಲಲ್ಲಿ ಏನೇನೆಲ್ಲ ಫೋಲ್ಡ್ರ್ ಇತ್ತು ಇದಕ್ಕೆ ಟ್ರಾನ್ಸ್ಫರ್ ಆಯ್ತಿತ್ತು. ಸೊ ಮೊಬೈಲಲ್ಲಿ ಇದ್ದಿದ್ದೆಲ್ಲ ಇದಕ್ಕೆ ಟ್ರಾನ್ಸ್ಫರ್ ಆಗೋಷ್ಟರಲ್ಲಿ ನಾನು ಒಂದು ಸ್ವಲ್ಪ ಲ್ಯಾಪ್ಟಾಪಲ್ಲಿ ಏನು ಕೆಲಸ ಇತ್ತು ಮುಗಿಸ್ಕೊಂಡೆ. ಒಂದು ಸ್ವಲ್ಪ ಅಪ್ಡೇಟ್ ಮಾಡೋದು, ಸ್ಟಾಕ್ ಅಪ್ಡೇಟ್ ಮಾಡೋದು, ಬಿಸ್ನೆಸ್ ರಿಲೇಟೆಡ್ ಏನೇನಿತ್ತು ಎಲ್ಲ ಮುಗಿಸ್ಕೊಂಡೆ. ಸೊ ಇದಕ್ಕೆ ಅಪ್ಲೋಡ್ ಆಗಿದ ತಕ್ಷಣ ಮೊಬೈಲಲ್ಲಿ ಕೆಲಸ ಇತ್ತು ಒಂದು ಸ್ವಲ್ಪ. ಸೊ ಮೊಬೈಲಲ್ಲೂ ಬಿಸ್ನೆಸ್ ರಿಲೇಟೆಡ್ ಒಂದು ಸ್ವಲ್ಪ ಕೆಲಸ ಇತ್ತು. ಮತ್ತು
ಮತ್ತು ಚಾಟ್ ಬರುತ್ತೆ, ರಿಪ್ಲೈ ಮಾಡೋದೆಲ್ಲ ಇತ್ತು. ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು, ಸೊ ಇವಾಗ ಎಲ್ಲ ಟ್ರಾನ್ಸ್ಫರ್ ಆಗಿರೋದನ್ನೆಲ್ಲ ಒಂದು ಕಡೆ ಫೋಲ್ಡ್ರ್ ಮಾಡ್ಕೊಂಡು ಎಲ್ಲ ಒಂದು ಕಡೆ ಎಡಿಟ್ ಮಾಡೋಕ್ಕೆ ಕೂತ್ಕೊಂಡೆ. ಆವಾಗ ಓಕೆ ಇವತ್ತಿಂದು ಏನೂ ಅಪ್ಡೇಟೇ ಮಾಡಿಲ್ಲ, ಅಲ್ಲೇ 1.5 ಆಗ್ತಿದೆ. ಸೊ ಡೈಲಿ ವ್ಲಾಗ್ ಥರ ಸ್ಟಾರ್ಟ್ ಮಾಡ್ತೀನಿ ಅಂದ್ಬಿಟ್ಟು ಏನೂ ಮಾಡೇ ಇಲ್ಲ ನಾನು ಅಂತ ಒಂದು ಸ್ವಲ್ಪ ಬೇಜಾರಾಯಿತು. ಸೊ ಓಕೆ ಪರವಾಗಿಲ್ಲ, ಇದನ್ನೇ ಮಾಡೋಣ ಅಂದ್ಬಿಟ್ಟು ಓಪನ್ ಮಾಡಿ ನಂದು ಇವತ್ತು ಪ್ಲ್ಯಾನ್ ಇದ್ದಿದ್ದು ಬೇಗ ಎದ್ದಿದ್ರೆ 9:45 10 ಹಂಗೆ ಶಾಪ್ ಓಪನ್ ಮಾಡಿ ಏನು ಮಾಡ್ತೀನಿ A to Z ಶಾಪ್ ಅಂದರೆ ಒಂದು ಡೇ ಕಂಪ್ಲೀಟಾಗಿ ನಾನು ಶಾಪಲ್ಲೇ ಇರ್ತೀನಿ ಅಂತ ಹೇಳಿದ್ದೀನಿ ಗೈಸ್. ಸೊ ಶಾಪಲ್ಲಿದ್ದಾಗ ನಾನು ಏನು ಮಾಡ್ತೀನಿ, ಏನು ಕಸ್ಟಮರ್ಸ್ ಇಲ್ಲದೆ ಇದ್ದಾಗ ನಂದು ಕೆಲಸ ಹೆಂಗಿರುತ್ತೆ, ಯಾವ ಥರ ಇರುತ್ತೆ ಅಂತ ತೋರಿಸ್ಬೇಕು ಅಂತಲೇ ಇವತ್ತು ಆ್ಯಕ್ಚುಲಿ ಇದ್ದಿದ್ದು. ಸೊ ಕಸ್ಟಮರ್ಸು ಗೈಸ್ ಕೆಲವೊಬ್ಬರು ಬಿಡಲ್ಲ ಕಸ್ಟಮರ್ಸು ವೀಡಿಯೋ ಮಾಡೋಕ್ಕೆ. ಸೊ ಅದಾಗಿ ಒಂದು ಸ್ವಲ್ಪ ಪ್ರಾಬ್ಲಮ್ಮು. ಮತ್ತು ನನ್ನ ಏರಿಯಾದಲ್ಲೆಲ್ಲ ಒಂದು ಸ್ವಲ್ಪ ಅಫಿಷಿಯಲ್ ಆಗಿರೋರು. ಸೊ ಅಫಿಷಿಯಲ್ ಆಗಿರೋದೇನು ಅಂದರೆ ಕಸ್ಟಮರ್ಸು ಬರೋದೇ 2 to 3 ಮೆಂಬರ್ಸ್ ಬರ್ತಾರೆ. ಸೊ ಅವ್ರ ಪ್ರೈವೇಸಿ ಏನದು ಅಂತ ಇರುತ್ತೆ, ಅವರು ಬೇಡ ವೀಡಿಯೋ ಮಾಡಬೇಡಿ, ಇಷ್ಟ ಆಗಲ್ಲ ಅಂತಂತಾರೆ. ಸೊ ನಾನು ಒಂದು 5-6 ಜನದ ಹತ್ರ ಕೇಳಿದೆ, ಈ ಥರ ವೀಡಿಯೋ ಮಾಡ್ಬೋದಾ, ಒಂದು ರಿವ್ಯೂ ಥರ ಕೊಡಿ ಅಂತ. ಅವರು ಬಟ್ಟೆ ಬಗ್ಗೆ ರಿವ್ಯೂ ಕೊಡೋಕ್ಕೇ ಹಿಂದೆ ಮುಂದೆ ನೋಡ್ತಾರೆ, ಬೇಡ ಇಷ್ಟ ಆಗಲ್ಲ, ನಮ್ಮ ಫೇಸಲ್ಲಿ ಹಾಕ್ಬೇಡಿ, ಬೇಕಾದರೆ ಟೈಪಿಂಗಲ್ಲಿ ಹಾಕೊಳ್ಳಿ ಅಂತಂತಾರೆ. ಸೊ ಹಂಗಾಗಿ ನಾನು ಪರ್ಸ್ನಲ್ ವ್ಲಾಗಿಂಗ್ ಮಾಡ್ತಾಯಿದ್ದೀನಿ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಸೊ ಅದು ಅಬ್ಸಲ್ಯೂಟ್ಲಿ ಒಪ್ಪಲ್ಲ ಗೈಸ್. ಸೊ ನಮ್ಮ ಚಾನಲ್ ಹೇಗಿರುತ್ತೆ, ಏನು ಗೊತ್ತಿರಲ್ಲ, ನನ್ನ ಚಾನಲಲ್ಲಿ ಏನೇನು ಕಂಟೆಂಟ್ ಮಾಡ್ತಾಯಿರ್ತೀನಿ ಅಂತ. ಸೊ ಇವಾಗ ನನ್ನ ಚಾನಲಲ್ಲಿ ಏನಾದ್ರೂ ಒಂದು 2-3 ಕಂಟೆಂಟ್ ಅವ್ರು ನೋಡಿದರೆ ಸೊ ಓಕೆ ಪರವಾಗಿಲ್ಲ, ಒಂದು ಕಂಟೆಂಟ್ ಬಿಸ್ನೆಸ್ ರಿಲೇಟೆಡೇ ಇರುತ್ತೆ ಅಂತ ಒಂದು ಹೋಪ್ಸ್ ಮೇಲೆ ಕೊಡ್ತಾರೆ. ಸೊ ನನ್ನ ಚಾನಲ್ ತೋರಿಸ್ಬಿಟ್ಟು 3500 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನೋಡಿ ಅಂತ ತೋರಿಸಿದ್ರೆ, ಸೊ 3500 ಸಬ್ಸ್ಕ್ರೈಬರು ಟ್ರಸ್ಟ್ ಮಾಡೋ ಅಂಥ ಸಬ್ಸ್ಕ್ರೈಬರ್ಸ್ ಅಲ್ಲ. ಅಂದರೆ ಸಬ್ಸ್ಕ್ರೈಬರ್ಸು ವೇಸ್ಟು, ಅವರೆಲ್ಲ ಇದಿಲ್ಲ, ಯೂಸ್ಲೆಸ್ ಅನ್ನೋ ಥರ ನಾನು ಹೇಳ್ತಾ ಇಲ್ಲ. ಈಚ್ ಆ್ಯಂಡ್ ಎವ್ರಿ ಕಸ್ಟಮರ್ ಸಬ್ಸ್ಕ್ರೈಬರ್ ನನಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಸೊ ಅವ್ರಿಗೆ ಅದು 3.5K ಒಂದು ಚಿಕ್ಕದಾಗಿ ಕಾಣಿಸುತ್ತೆ. ಸೊ ಇವಾಗ 100K ಇರೋರು ಅಪ್ರೋಚ್ ಮಾಡಿದಾಗ ಏನಾಗುತ್ತೆ, ಸೊ ಓಕೆ 100K ಇದೆ ಅಂದರೆ ನಿಮ್ಮ ಚಾನಲಲ್ಲಿ ಏನೋ ಒಂದು ಇದೆ ಕಂಟೆಂಟು, 100K 150K 200K ಎಲ್ಲ ಇದೆ ಅಂದರೆ ನಿಮ್ಮ ಚಾನಲ್ ಕಂಟೆಂಟ್ ಇರೋದಕ್ಕೆ ಸಬ್ಸ್ಕ್ರೈಬ್ ಆಗಿರೋದು ಎಲ್ಲರೂ ಅನ್ನೋ ರೀತಿ ಬರುತ್ತೆ. ಸೊ ಇವಾಗ ನಾನು 3.5K ಅವ್ರಿಗೊಂದು ಚಿಕ್ಕದಾಗಿ ಕಾಣಿಸುತ್ತೆ, ಮತ್ತು ಯಾವ ಥರ ನಾನು ಯಾವ ಬೇಸಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಕ್ಲಾರಿಟಿ ಸಿಗೋಲ್ಲ ಅವ್ರಿಗೆ 3.5K ಅಂದಿದ ತಕ್ಷಣ. ಸೊ ನಾನು ಈಚ್ ಆ್ಯಂಡ್ ಎವ್ರಿಥಿಂಗ್ ಅವ್ರಿಗೆ ಕ್ಲೀನಾಗಿ ಹೇಳ್ಕೋಬೇಕು. ಸೊ ನಾನು ಸ್ಟಾರ್ಟ್ ಮಾಡಿದ್ದು January 1st 2026. ಸೊ ಆಲ್ಮೋಸ್ಟ್ 3 ಮಂತ್ಸಲ್ಲಿ 3.5K ಆಗಿದ್ದಾರೆ. ತುಂಬ ಇದು ಯಾರಿಗೂ ಅಷ್ಟು ಬೇಗ ಆಗಲ್ಲ, ಬೇಕಾದ್ರೆ ವಿಚಾರಿಸಿ ಹಂಗೆ ಹಿಂಗೆ ಅಂದ್ಬಿಟ್ಟು ಅವ್ರಿಗೆ ವೀಡಿಯೋನೆಲ್ಲ ತೋರಿಸಿ ಅವ್ರಿಗೆ ಇಷ್ಟ ಆದರೆ ವೀಡಿಯೋ ಮಾಡೋಕ್ಕೆ. ಸೊ ಈ ಥರ ಎಲ್ಲ ಅವ್ರಿಗೂ ಪೇಷನ್ಸ್ ಇರಲ್ಲ. ಸೊ ಪೇಷನ್ಸ್ ಇದ್ದರೆ ಬೇಕಾದ್ರೆ ನಾನು ಕಂಪ್ಲೀಟಾಗಿ ಹೇಳ್ಬೋದು, ಕಂಪ್ಲೀಟಾಗಿ ನಂದು ಚಾನಲ್ ಇಷ್ಟನ್ನೇ ತೆಗೆದು ಕೊಡ್ಬೋದು, ಸೊ ಈ ರೀತಿ ಇದೆ ಅಂತ. ಸೊ ಅವ್ರಿಗೂ ಇಂಟ್ರೆಸ್ಟ್ ಇರಲ್ಲ ಅದು ಕೇಳೋಕ್ಕೆ. ಸೊ ಅದಕ್ಕೆ ನಾನು ಜಾಸ್ತಿ ಫೋರ್ಸ್ ಮಾಡೋಕ್ಕೋಗಲ್ಲ. ಸೊ ಕಸ್ಟಮರ್ ಇಲ್ದಿರೋ ಟೈಮಲ್ಲಿ ನಾನು ಏನೇನು ಮಾಡ್ತೀನಿ, ಯಾವ ರೀತಿ ಇರ್ತೀನಿ ಅನ್ನೋದೊಂದು ಕಂಪ್ಲೀಟ್ ಇವತ್ತಿಂದು ತೋರಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದೆ. ಅದು ಆ್ಯಕ್ಚುಲಿ ಕೂಡ ಬರಲಿಲ್ಲ ಕಾಲ. ಸೊ ನೋಡೋಣ ಯಾವ ಥರ ಒಂದಿನ ಗೈಸ್ 100%. ಸೊ ಇವತ್ತು ಸ್ಯಾಟರ್ಡೆ ಸೊ ಸ್ಯಾಟರ್ಡೆ ಸಂಡೇ 100% ಮಾಡೋಕ್ಕಾಗಲ್ಲ, ಯಾಕಂದರೆ ಕಸ್ಟಮರ್ಸ್ ಒಂದು ಸ್ವಲ್ಪ ಜಾಸ್ತಿ ಜನ ಬರೋದು ಹೋಗೋದು ಮಾಡ್ತಾ ಇರ್ತಾರೆ. ಸೊ ಸೆಂಟ್ರಲ್ ಡಿಸ್ಟರ್ಬ್ ಆದ್ರೂ ಚೆನ್ನಾಗಿರಲ್ಲ, ಮತ್ತು ಅವರು ವೀಡಿಯೋ ಮಾಡಿದ್ರೂ ಅವ್ರಿಗೂ ಇಷ್ಟ ಆಗಲ್ಲ. ಸೊ ಹಂಗಾಗಿ ನಾನೇನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂದರೆ, ವೀಕ್ ಡೇಸಲ್ಲಿ ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ ಆಲ್ಮೋಸ್ಟ್ ಈ 3 ದಿನ ಕಸ್ಟಮರ್ಸ್ ತುಂಬ ಕಡಿಮೆ ಇರ್ತಾರೆ. ತುಂಬ ಕಡಿಮೆ ಅಂದರೆ ಕೆಲವೊಂದು ದಿನ ಕಸ್ಟಮರ್ಸು ಯಾರೂ ಬರೋದು ಹೋಗೋದು ಮಾಡಲ್ಲ. ಸೊ ಆ ಟೈಮಲ್ಲಿ ಏನು ಮಾಡ್ತೀನಿ ನಾನು ಅನ್ನೋ ಥರ ಒಂದು ಕಂಟೆಂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಆ ಟೈಮ್ ಯಾವಾಗ ಕೂಡ ಬರುತ್ತೆ ಅಂತ. ಈ ರೀತಿ ಗಾಯ್ಸ್ ನಂದು ನೋಡಿ ಇವಾಗ ಬಂದೆ, ಕೂತೆ ಒಂದು 10 ನಿಮಿಷ ನಿಮ್ಮ ಜೊತೆ ಎಲ್ಲ ಬೆಳಗ್ಗೆಯಿಂದ ಏನೇನಾಗಿದೆ ಮಾತಾಡಬೇಕು ಅಂತ ಅನ್ನಿಸ್ತು. ಮಾತಾಡ್ತಾಯಿದ್ದೀನಿ. ಸೊ ಇನ್ನು ಮುಂದಕ್ಕೆ ಕಂಟಿನ್ಯೂ ಮಾಡೋಣ ಅಂದರೆ ಏನು ಮಾಡ್ತೀನಿ, ಹೊರಗಡೆ ಹೋದರೆ ಬಂದರೆ ಯಾವ ಥರ ಇರುತ್ತೆ ಅಂತ ಗೈಸ್. ಇಷ್ಟೇ ಗೈಸ್. ಸೊ ಹೊರಗಡೆನೂ ಹೋಗಲ್ಲ ನಾನು ಆ್ಯಕ್ಚುಲಿ, ಯಾರು ಇವಾಗ ನೋಡಿ ಈ ಸ್ಯಾಟರ್ಡೆ ಸಂಡೇ ಆಲ್ಮೋಸ್ಟ್ ನಂದು ಬ್ಯುಸಿ ಶೆಡ್ಯೂಲು. ಸೊ ಕಸ್ಟಮರ್ಸ್ ಜಾಸ್ತಿ ಇರ್ತಾರೆ, ಸೊ ನಾನೇ ಇರ್ತೀನಿ ಇಲ್ಲಿ ಶಾಪಲ್ಲಿ. ಸೊ 99% ನಾನೇ ಇರ್ತೀನಿ. 1% ಏನಾದರೂ ಎಮರ್ಜೆನ್ಸಿ ಕೆಲಸ ಇದ್ದರೆ ಹೋಗ್ಬಿಟ್ಟು ಹೊರಗಡೆ ಹೋಗಿ ಇಲ್ಲಿ ಯಾರನ್ನಾರ ಬಿಡ್ತೀನಿ, ಅಂದರೆ ಬ್ರದರ್ನೋ ಫಾದರ್ನೋ ಅಥವಾ ಒಂದಿಬ್ಬರು ಹುಡುಗರು ಫ್ರೆಂಡ್ಸ್ ಏನಾರ ಬಿಡ್ತೀನಿ, ಹಾಗಂದ್ಬಿಟ್ಟು ಕಂಪ್ಲೀಟಾಗಿ ಬಿಡಲ್ಲ. ಸೊ ಹಂಗಾಗಿ ಸ್ಯಾಟರ್ಡೆ ಸಂಡೇ ಕಷ್ಟ, ಮತ್ತು ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಈ ಥರ ಇರುತ್ತೆ. ಸೊ ನೋಡೋಣ, ಡೈಲಿ ವ್ಲಾಗ್ ಮಾಡೋದು ನನಗಿದ್ದೇ ಒಂದು ಹಿಂಸೆ ಅಂದರೆ ಹಿಂಸೆ.
ಸೊ ನಾನು ಏನು ಮಾಡ್ತೀನಿ ಅದನ್ನೇ ತೋರಿಸ್ಬೇಕು. ಸೊ ಡೈಲಿ ರೂಟೀನ್ ಏನಿರುತ್ತೆ ಅದನ್ನೇ ಮಾಡಬೇಕು. ಮತ್ತು ನಾನು ಕೆಲವೊಂದನ್ನು ನಾನು ತೋರ್ಸೋಕ್ಕೂ ಆಗಲ್ಲ. ಇವಾಗ ನೋಡಿ ಎಡಿಟ್ ಮಾಡೋದು ನಾನು ಅಡಾಬ್ ಪ್ರೀಮಿಯರ್ ಪ್ರೋಲ್ಲಿ ಎಡಿಟ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು, ತೋರಿಸ್ಬೋದು ಎಲ್ಲ. ಇವಾಗ ಬೇಕಾದ್ರೆ ಇಲ್ಲಿ ಒಂದು ಕಡೆ ಸ್ಟಿಕ್ ಮಾಡ್ಕೊಂಡು ನಿಮಗೆ ಕಂಪ್ಲೀಟಾಗಿ ನಾನು ಏನು ಎಡಿಟ್ ಮಾಡ್ತೀನಿ ಅಂತ ಒಂದು ಹಾಫ್ ಆನ್ ಅವರಿಂದ 1 ಅವರ್ಗೆ ತೋರಿಸಿದ್ರು ನನಗೇನು ಪ್ರಾಬ್ಲಮ್ ಆಗೋಲ್ಲ. ಯಾಕಂದರೆ ಅಡಾಬ್ ಪ್ರೀಮಿಯರ್ ಪ್ರೋಯಿಂದ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಬರಲ್ಲ. ಇಫ್ ಇನ್ ಕೇಸ್ ನಾನು ಚಾನಲ್ಗೆ ಅಪ್ಲೋಡ್ ಮಾಡೋದು, ಸೊ ಯೂಟ್ಯೂಬ್ ಚಾನಲ್ನ ಕಂಪ್ಲೀಟಾಗಿ ಏನೇನು ಮಾಡ್ತಾಯಿದ್ದೀನಿ ಎಲ್ಲ ಇನ್ಡೆಪ್ತಾಗಿ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸೊ ಕಾಪಿರೈಟ್ ಸ್ಟ್ರೈಕ್ಸ್ ಬೀಳುತ್ತೆ, ಕಾಪಿರೈಟ್ಸ್ ಇದಾಗುತ್ತೆ. ಸೊ ಅದೆಲ್ಲ ಸ್ಟ್ರಿಕ್ಟ್ ಆಗಿದೆ ಗೈಸ್ ಯೂಟ್ಯೂಬಲ್ಲಿ. ಸೊ ನೀವು ಅನ್ಕೋಬೋದು ಏನಕ್ಕೆ ಕಂಟೆಂಟ್ ಕ್ರಿಯೇಟರ್ಸು ಅವರು ಅರ್ನಿಂಗ್ಸ್ ತೋರಿಸಲ್ಲ, ಅರ್ನಿಂಗ್ಸ್ ತೋರಿಸಿದ್ರೆ ಏನಾಗ್ಬಿಡುತ್ತೆ. ಸೊ ಅರ್ನಿಂಗ್ಸ್ ತೋರಿಸೋದು ಮತ್ತು ಫುಲ್ಲು ಏನೇನು ಯಾವ ರೀತಿ ಅರ್ನಿಂಗ್ ಆಗಿದೆ, ಯಾವ ಚಾನಲ್ಗೆ ಅಥವಾ ಯಾವ ವೀಡಿಯೋಗೆ ಎಷ್ಟೆಷ್ಟು ಅರ್ನಿಂಗ್ ಆಗಿದೆ ಎಲ್ಲ ಕಂಪ್ಲೀಟಾಗಿ ತೋರಿಸ್ಬಿಟ್ರೆ ಏನಾಗ್ಬಿಡುತ್ತೆ ಅಂತ. ಸೊ ಗೈಸ್ ಸಿಕ್ಕಾಪಟ್ಟೆ ರೆಸ್ಟ್ರಿಕ್ಷನ್ಸ್ ಇದೆ. ಯೂಟ್ಯೂಬ್ನ ಅಷ್ಟು ಈಸಿಯಾಗಿ ಮಾಡೋಂಗಿಲ್ಲ. ಲೈಕ್ ಒಬ್ಬೊಬ್ರು ರನ್ನಿಂಗ್ಸ್ ಒಂದೊಂದು ಥರ ಇರುತ್ತೆ ಗೈಸ್. ಸೊ ನಿಮ್ಗೆ ಈಸಿಯಾಗಿ ಹೇಳಬೇಕು ಅಂದರೆ ಇವಾಗ ನೀವು ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ. ಸೊ ನಿಮ್ಮ ಜೊತೆ ಕೆಲ್ಸಕ್ಕೆ ಸೇರ್ಕೊಂಡಿರೋರೇ ಒಂದು ಸ್ವಲ್ಪ ಅವ್ರದ್ದು ಸ್ಕಿಲ್ಸ್ ಎಲ್ಲ ಚೆನ್ನಾಗಿದ್ದು, ಅವ್ರದ್ದು ಸ್ಕೋರ್ ಕಡಿಮೆ ಇದ್ರು, ಫಾರ್ ಎಕ್ಸಾಂಪಲ್ ಇವಾಗ ಮಾಸ್ ಕಾರ್ಡಲ್ಲಿ ಲೈಕ್ ಸ್ಕೋರ್ ಕಡಿಮೆ ಇದ್ರೂ ಅವ್ರ ಸ್ಕಿಲ್ಸ್ ಎಲ್ಲ ನೋಡಿ ಡೆವಲಪ್ ಆಗಿ ಅವ್ರ ಹಾರ್ಡ್ ವರ್ಕ್ ನೋಡಿ ಸೊ ಓಕೆ ಅಂದ್ಬಿಟ್ಟು ಅವ್ರಿಗೆ ಇನ್ಕ್ರಿಮೆಂಟ್ ಜಾಸ್ತಿ ಆಗುತ್ತೆ. ಸೊ ಇನ್ಕ್ರಿಮೆಂಟ್ ಆಗೋದಾಗಿರಲಿ, ನಿಮಗೆ 2% 5% 10%ವರೆಗೂ ಇನ್ಕ್ರಿಮೆಂಟ್ ಆದರೆ ಅವ್ರಿಗೆ ಏಕ್ದಮ್ 12% 15% ಇನ್ಕ್ರಿಮೆಂಟ್ ಮಾಡ್ತಾರೆ. ಯಾಕೆ ಅಂದರೆ ಅವ್ರದ್ದು ಸ್ಕಿಲ್ಸ್ ಹಂಗಿರುತ್ತೆ. ಸೊ ಹಂಗಂತ ಅಂದ್ಬಿಟ್ಟು ನೀವು ನಂದು ಮಾರ್ಕ್ಸ್ ಜಾಸ್ತಿ ಇದೆ ಅಂದರೆ ಅವ್ರದ್ದು ಸ್ಕಿಲ್ಸ್ ಜಾಸ್ತಿ ಇದೆ. ಸೊ ಓಕೆ ನಂದು ಸ್ಕಿಲ್ಸ್ ಪರವಾಗಿಲ್ಲ ಅಂದರೆ ಅವ್ರು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ, ಮತ್ತು ಓವರ್ ಟೈಮ್ ಮಾಡ್ತಿದ್ದಾರೆ, OT ಮಾಡ್ತಿದ್ದಾರೆ. ಈ ಥರ ಎಲ್ಲ ಎಷ್ಟೊಂದೆಲ್ಲ ಆ್ಯಡ್ ಮಾಡಿದಾಗ ಹಂಗೆ. ಇವಾಗ ನಾನು ಮಾಡೋ ಕಂಟೆಂಟ್ಗೂ ಇನ್ನೊಬ್ರು ಮಾಡೋ ಕಂಟೆಂಟ್ಗೂ ಲಾಟ್ಸ್ ಆಫ್ ಡಿಫ್ರೆನ್ಸ್ ಇರುತ್ತೆ. ನಾನು ಡೈಲಿ ವ್ಲಾಗೇ ಮಾಡ್ಬೋದು. ಸೊ ನೀವು ಕಂಪೇರು ಮಾಡ್ಬೋದು, ಡೈಲಿ ವ್ಲಾಗ್ ಮಾಡೋರು ಯಾರ್ಯಾರೆಲ್ಲ ಇದ್ದಾರೋ ಸೊ ಅವ್ರ ಜೊತೆ ನನ್ನೂ ಕೂಡ ಕಂಪೇರ್ ಮಾಡ್ಬೋದು. ಸೊ ನನ್ನ ಅರ್ನಿಂಗ್ಸ್ ಡಿಫ್ರೆಂಟ್ ಆಗಿರುತ್ತೆ, ಅವ್ರ ಅರ್ನಿಂಗ್ಸೇ ಡಿಫ್ರೆಂಟ್ ಆಗಿರುತ್ತೆ, ಮತ್ತು ವ್ಯೂಸು ಕೂಡ ಅಷ್ಟೇ ಗೈಸ್. ಇವಾಗ ಏನು ಗೊತ್ತಾ, ಅವರು ವೀಡಿಯೋ ಬಿಡ್ತಾರೆ, ನಾನು ವೀಡಿಯೋ ಬಿಡ್ತೀನಿ. ಅವರು ಡೈಲಿ ವ್ಲಾಗ್ ಮಾಡ್ತಾರೆ, ನಾನು ಡೈಲಿ ವ್ಲಾಗ್ ಮಾಡ್ತೀನಿ. ಸೊ ಅವರು 8 o'clockಗೆ ವೀಡಿಯೋ ಬಿಡ್ತಾರೆ, ನಾನು 8 o'clockಗೆ ವೀಡಿಯೋ ಬಿಡ್ತೀನಿ. ಸೊ ಅವ್ರದ್ದು 1 hourಗೆ 10K ವ್ಯೂಸ್ ಹೋಗುತ್ತೆ. ಸೊ ನಂದು 1 hourಗೆ 10K ವ್ಯೂಸ್ ಹೋಗುತ್ತೆ. ಸೊ ಅವ್ರದ್ದು 10 minutes ಡ್ಯೂರೇಷನ್ ಇರುತ್ತೆ, ಸೊ ನಂದು 10 minutes ಡ್ಯೂರೇಷನ್ ಇರುತ್ತೆ. ಸೊ ಅವ್ರದ್ದು ಕೂಡ ಆಲ್ಮೋಸ್ಟು ಅಂದರೆ ಇವಾಗ ಒಂದು ಕ್ಯಾಲ್ಕುಲೇಟ್ ಮಾಡ್ತಾರೆ ನಮ್ಮ ವೀಡಿಯೋನ ಎಷ್ಟು ವಾಚ್ ಮಾಡ್ತಿದ್ದಾರೆ ಅಂದರೆ. ಇವಾಗ 10 minutes ವೀಡಿಯೋ ಬಿಟ್ಟಿದ್ರೆ ಅವರು ಕಂಪ್ಲೀಟಾಗಿ 8 minutes ನೋಡ್ತಿದ್ದಾರೆ, ಅಥವಾ 10 minutes ಕಂಪ್ಲೀಟಾಗಿ ನೋಡ್ತಿದ್ದಾರೆ ಅಂತ. ಸೊ ಆ ಥರ ಮಿನಿಮಮ್ ವಾಚ್ ಅವರ್ಸ್ ಥರ ತಗೊಂಡ್ರೆ ಅವ್ರದ್ದು ಮ್ಯಾಕ್ಸಿಮಮ್ ಜನ 8 minutes ನೋಡ್ತಿದ್ದಾರೆ, ನಂದು 8 minutes ನೋಡ್ತಿದ್ದಾರೆ. ಇದೆಲ್ಲ ಈಕ್ವಲ್ ಆದ್ರೂ ನಂದು ಫಾರ್ ಎಕ್ಸಾಂಪಲ್ ಒಂದು ವೀಡಿಯೋಗೆ ಇವಾಗ ಒಂದು 5K ಬಂತು ಅಂತ ಇಟ್ಕೊಳ್ಳಿ. ಫಸ್ಟ್ ಡೇ ಅರ್ನಿಂಗ್ಸ್ 5K ಆಗಿದೆ, ಆಲ್ಮೋಸ್ಟ್ 5 to 6 hours ಅಷ್ಟರಲ್ಲಿ 5K ಆಗಿರುತ್ತೆ. ಎಕ್ಸಾಂಪಲ್ ಹೇಳ್ತಾ ಇದ್ದಿದೆ, 100% ಈ ರೀತಿ ಆಗಲ್ಲ ಅರ್ನಿಂಗ್ಸು. ಅವ್ರದ್ದು ಫಾರ್ ಎಕ್ಸಾಂಪಲ್ಲು 6K ಆಗಿರ್ಬೋದು, 7K ಆಗಿರ್ಬೋದು. ಯಾಕೆ ಅಂತ ಹೇಳ್ತೀನಿ ಗೈಸ್. ಸೊ ಮಿನಿಟ್ ಮ್ಯಾಟ್ರ್ ಆಗಲ್ಲ, ಇದು ಮ್ಯಾಟ್ರ್ ಆಗುತ್ತೆ. ಈ ಪ್ರತಿಯೊಂದು A to Z ನೀವೇನು ಅಪ್ಲೋಡ್ ಮಾಡ್ತೀರೋ ಅದೊಂದು ಎಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಹೆಂಗೆ ಅಂತ ಹೇಳ್ತೀನಿ. ಸೊ ಕಮೆಂಟ್ಸ್ ಯಾವ ರೀತಿ ಬರುತ್ತೆ ಅವ್ರಿಗೆ, ಸೊ ಸೇಮ್ ಕಮೆಂಟ್ಸ್ ನನಗೆ ಬರಲ್ಲ. ಸೊ ಕಂಟೆಂಟು ಅವರು ಯಾವ ಥರ ಕೊಟ್ಟಿದ್ದಾರೆ ಸೇಮ್ 100% ನಾನು ಆ ಥರ ಕೊಟ್ಟಿರಲ್ಲ. ಸೊ ಅವ್ರದ್ದು ಕಮೆಂಟ್ಸ್ ಕೂಡ ಪಾಸಿಟಿವ್ ಆಗಿ ಬಂದಿರ್ಬೋದು. ನಂದು ಕಮೆಂಟ್ಸು ಫಾರ್ ಎಕ್ಸಾಂಪಲ್ 10 ಕಮೆಂಟ್ಸ್ ಬಂದರೆ 1-2 ನೆಗೆಟಿವ್ ಕಮೆಂಟ್ಸ್ ಬರ್ತಾರೆ. ಅವ್ರದ್ದು 100% 10 ಪಾಸಿಟಿವ್ ಕಮೆಂಟ್ಸ್ ಇರುತ್ತೆ. ಮತ್ತು ಲೈಕ್ಸ್ ಕೂಡ ಅಷ್ಟೇ ಮ್ಯಾಟ್ರ್ ಆಗುತ್ತೆ. ಸೊ ನನಗೆ 100 ಲೈಕ್ಸ್ ಬಂದಿದ್ರೆ ಸೊ ಅವ್ರಿಗೆ 110 120 130 ಲೈಕ್ಸ್ ಬಂದಿರ್ಬೋದು. ಮತ್ತು ಡಿಸ್ಲೈಕ್ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಇವಾಗ ನನಗೊಂದು 10 ಡಿಸ್ಲೈಕ್ ಆಗಿದ್ರೆ ಅವ್ರಿಗೆ 1 ಡಿಸ್ಲೈಕ್ ಆಗಿರಲ್ಲ. ಸೊ ಇದೆಲ್ಲ ಮ್ಯಾಟ್ರ್ ಆದಾಗ ಏನಾಗುತ್ತೆ, ಅದು ಅರ್ನಿಂಗ್ಸು ಡಿಫ್ರೆನ್ಸ್ ಆಯ್ತಾ ಹೋಗುತ್ತೆ. ಸೊ RPM ಅಂತ ಇರುತ್ತೆ, ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಏನು ಎತ್ತ ಅಂದ್ಬಿಟ್ಟು ಎಲ್ಲ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಯೂಟ್ಯೂಬು ಸ್ಟ್ರಿಕ್ಟಾಗಿ ಹೇಳೋದು. ಸೊ ನಿಮ್ಮ ಅರ್ನಿಂಗ್ಸ್ನ ಕರೆಕ್ಟ್ 100% ಇನ್ಫಾರ್ಮೇಷನ್ನ ಎಲ್ಲೂ ರಿವೀಲ್ ಮಾಡೋಂಗಿಲ್ಲ. ಸೊ ಅರ್ನಿಂಗ್ಸ್ ಎಷ್ಟಾಗ್ತಿದೆ ಮಂತ್ಲಿ ಇದೆಲ್ಲ ಅಂದರೆ ನಾನು ಬಾಯಲ್ಲಿ ಬೇಕಾದ್ರೆ ಹೇಳ್ಬೋದು. ಸೊ ನಂದು 1 ಲಕ್ಷ ಬತ್ತು, 2 ಲಕ್ಷ ಬತ್ತು, 3 ಲಕ್ಷ ಬತ್ತು ಈ ತಿಂಗಳು ಅಂತ ಬಾಯಲ್ಲಿ ಬೇಕಾದ್ರೆ ಹೇಳ್ಬೋದು. ಬಟ್ ಅದನ್ನು ಇನ್ಡೆಪ್ತಾಗಿ 100% ಕ್ಲಾರಿಟಿಯಾಗಿ ಕೊಡೋಂಗಿಲ್ಲ ಅಂತ ಯೂಟ್ಯೂಬ್ ಕಡೆಯಿಂದ ಇದಿದೆ. ಬಟ್ ನೀವೇನು ಹೇಳ್ಬೋದು, ಸೊ ಬ್ರದರ್ ಯೂಟ್ಯೂಬ್ನ ನೀವು ತೋರಿಸಂಗಿಲ್ಲ ಅಂತ ಹೇಳ್ತಾ ಇದ್ದೀರಾ. ಬಟ್ ಎಷ್ಟೋ ಜನ ಯೂಟ್ಯೂಬ್ ಒಂದೇ ಟಾಪಿಕ್ ಇಟ್ಕೊಂಡು ಏನೇನು ಮಾಡ್ಬೋದು, ಏನೇನು ಎಡಿಟ್ ಮಾಡ್ಬೋದು, ಏನೇನು ಇದು ಮಾಡ್ಬೋದು. ಹೌದು, ಅದೆಲ್ಲ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇಲ್ಲದೇ ಇರೋದನ್ನ ತೋರಿಸ್ಬೋದು ಕಂಪ್ಲೀಟಾಗಿ. ಸೊ ವಿಡಿಯೋ ಅಪ್ಲೋಡ್ ಮಾಡೋದು ಹೆಂಗೆ, ರಿಮೂವ್ ಮಾಡೋದು ಹೆಂಗೆ, ಮತ್ತು
ಚಾನಲ್ನ ಮಾನಿಟೈಸ್ ಮಾಡೋದು ಹೆಂಗೆ, ಇದೆಲ್ಲ ಕಂಪ್ಲೀಟಾಗಿ ಯಾವುದೇ ಕಾರಣಕ್ಕೂ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಯಾಕಂದರೆ ಅವೆಲ್ಲ ಬೇಸಿಕ್ಕು, ಇದೆಲ್ಲ ಕಲಿಬೇಕು. ಸೊ ಇದನ್ನು ತೋರಿಸೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಮತ್ತು ಮಾನಿಟೈಸೇಷನ್ ಆನ್ ಮಾಡೋದು ಹೆಂಗೆ, ಮತ್ತು ವಿತ್ಡ್ರಾ ಇದು ಎಲ್ಲಿಗೆ ಹೋಗುತ್ತೆ ಅಮೌಂಟ್ ನಾವು ಅಮೌಂಟ್ನ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾ ಮಾಡೋದು ಹೇಗೆ, ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಹೇಗೆ, ಆಟೋಮೆಟಿಕ್ ಕೊಡೋದು ಹೆಂಗೆ, ಇದೆಲ್ಲ ಏನು ಅಂದರೆ ಬೇಸಿಕ್ ನಾಲೆಡ್ಜು. ಸೊ ಇದನ್ನು ತೋರಿಸೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ. ಇನ್ಡೆಪ್ತಾಗಿ ಹೋಗಿ ತೋರ್ಸೋಂಗೆ ಪರ್ಮಿಷನ್ಗಳಿಲ್ಲ. ಸೊ ಅದರಲ್ಲೂ ಕೂಡ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಇಂಥ ಒಂದು ಟ್ಯಾಬ್ನ ತೋರಿಸ್ಬಾರ್ದು ಅಂತ. ಅದಕ್ಕೋಸ್ಕರ ನಾನು ಯೂಟ್ಯೂಬ್ನ ಎಷ್ಟಾಗುತ್ತೋ ನನ್ನ ಚಾನಲ್ನ ಅಷ್ಟು ಅವಾಯ್ಡ್ ಮಾಡ್ತೀನಿ ತೋರ್ಸೋಕ್ಕೆ. ಬಟ್ ಕೆಲವೊಂದು ತೋರಿಸ್ಬೇಕು ಅಂತ ಅವಶ್ಯಕತೆ ಇದ್ದಾಗ 100% ತೋರಿಸ್ತೀನಿ. ಸೊ ಗಾಯ್ಸ್, ಇವತ್ತು ಈ ವಿಡಿಯೋ ಸಿಕ್ಕಾಪಟ್ಟೆ ಲೆಂತ್ ಆಯಿತು. ನೋಡೋಣ ಇವತ್ತಿನ ದಿನ ನಂದು ಹೀಗಿರುತ್ತೆ ಅಂತ. ಇಫ್ ಇನ್ ಕೇಸ್ ನನಗೆ ಆದರೆ ಏನಾರು ಚೆನ್ನಾಗಿ ಕ್ರೇಜಿಯಾಗಿ ಹೋಗ್ತಿದ್ರೆ ಕಂಟಿನ್ಯೂ ಮಾಡಿ ಒಂದು ಸ್ವಲ್ಪ ಕ್ಲಿಪ್ಗಳು ಹಾಕಿ. ಆಲ್ಮೋಸ್ಟ್ 15 to 20 ಮಿನಿಟ್ಸ್ ಆಗೋಗಿದೆ ಇದೇ ವಿಡಿಯೋ. ಸೊ ನೋಡ್ಬೋದು ಇವಾಗ ನಾನೇನು ಮಾತಾಡ್ತಿರ್ತೀನಿ ಅಲ್ಲ, ಆಲ್ಮೋಸ್ಟ್ ಕೆಳಗಡೆ ನೋಡಿದ್ರೆ ನೀವು ಆಲ್ಮೋಸ್ಟ್ 16 ಮಿನಿಟ್ಸ್ 17 ಮಿನಿಟ್ಸ್ ರೇಂಜಲ್ಲಿ ಇರುತ್ತೆ. ಸೊ ಈ ರೀತಿ ಎಕ್ಸ್ಟೆಂಡ್ ಆಯ್ತಾ ಇರುತ್ತೆ. ಸೊ ನೋಡೋಣ, ಇನ್ನು ಮುಂದಕ್ಕೆ ಏನಾದ್ರು ಚೆನ್ನಾಗಿದ್ದರೆ ಕ್ರೇಜಿಯಾಗಿ ಬಂತು ಅಂದರೆ ನಾನು 100% ಕಂಟಿನ್ಯೂ ಮಾಡಿ ಹಾಕ್ತೀನಿ. ಇಫ್ ಇನ್ ಕೇಸ್ ಬಂದಿಲ್ಲ ಅಂದರೆ ಗೈಸ್, ಸೊ ಸಾರಿ. ನೋಡೋಣ, ನಾಳಿನಲ್ಲಿ ಇದೆಲ್ಲ ಒಂದು ಸ್ವಲ್ಪ ಬ್ಲಾಗಿಂಗ್ ಅಂತಲೇ ಪ್ಲ್ಯಾನ್ ಮಾಡಿ ಕ್ರೇಜಿಯಾಗಿ ಕೊಡೋಣ ಅಂತ ಹೇಳ್ತಾ ಬೈ ಗೈಸ್, ಲವ್ ಯು. Yeah.